ಆದಂತ ಕೃಷಿ ಸಚಿವರು ಆದಂತ ಚಲುವಾಯಿ ಸ್ವಾಮಿ ಅವರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ 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 ಪುರುಷೋತ್ತಮಾನಂದ ಮಹಾನಾಗೇಶ್ ಅವರೇ, ಪೂರ್ಣಾಧ್ಯಕ್ಷರ ನಯೀಮ್ ಅವರೇ, ವೀರ ಶಿವಲಿಂಗಯ್ಯ ಅವರೇ, ಗೌರವಾನ್ವಿತ ಅತಿಥಿಗಳೇ, ನಗರಸಭಾ ಸದಸ್ಯರೇ, ಹಿರಿಯರೇ, 516ನೇ ಕೆಂಪೇಗೌಡ ಜಯಂತಿಯನ್ನ ಇವತ್ತು ಜಿಲ್ಲಾಡಳಿತದಿಂದ ಮಂಡ್ಯದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದೆ. ಊರು ಕಟ್ಟಿದ ನಾಯಕ ಅಂತ ಹೇಳಿದ್ರೆ ಕೆಂಪೇಗೌಡ. ಒಕ್ಕಲಿಗರ ಅಸ್ಥಿತಿಯಂತ ವಿಚಾರ ಬಂದಾಗ ಕೆಂಪೇಗೌಡರು, ಬಾಲಗಂಗಾಧರನಾಥ ಸ್ವಾಮೀಜಿ, ಎಸ್ ಎನ್ ಕೃಷ್ಣ, ಕೆಂಗಲ್ ಹನುಮಂತಯ್ಯ ಇವರ ನೆನಪು ನಮ್ಮನ್ನ ಯಾವತ್ತೂ ಕೂಡ ಇದ್ದೇ ಇರ್ತದೆ. ಈ ಒಕ್ಕಲಿಗರ ಜಿಲ್ಲೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಮಾಡೋದೇ ನಮಗೆ ಹೆಮ್ಮೆಯ ವಿಚಾರ. ಇವತ್ತು ಬೆಂಗಳೂರು ಅಂತ ಬೆಂಗಳೂರಿಗೆ ಮಂಡ್ಯದ ಎಷ್ಟೋ ಯುವಕರಿಗೆ ಅನ್ನ ಕೊಡ್ತಾ ಇದೆ, ದಾರಿ ಕೊಡ್ತಾ ಇದೆ. ರೈತರು ಬೆಳೆದ ಬೆಳೆಯನ್ನ ಬೆಂಗಳೂರಿಗೂ ಕೊಂಡುಕೊಳ್ತಾ ಇದ್ದಾರೆ, ನಮ್ಮ ಜೀವನದ ಮಟ್ಟ ಉತ್ತಮ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದಕ್ಕೆ ಬೆಂಗಳೂರು ನಗರ ಮಂಡ್ಯಕ್ಕೆ ಒಂದು ಸೇತುವೆ ಆಗಿದೆ. ಅಂತಹ ಬೆಂಗಳೂರು ನಗರವನ್ನ ಕಟ್ಟಿದವರು ನಮ್ಮ ಕೆಂಪೇಗೌಡರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಯಲಹಂಕ ಅವರ ಆಡಳಿತ ಸ್ಥಾನ ಆಗಿದ್ರು ಕೂಡ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಮೊಲ ನಾಯನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತದೆ. ಏನೋ ಮೊಲ ನಾಯನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತದೆ. ಅದನ್ನ ನೋಡುವಾಗ ಇಲ್ಲಿ ಯಾರೋ ಗಂಡು ಮಟ್ಟಿದ ಊರಲ್ಲಿ ಇದ್ರೆ ಈ ಊರನ್ನ ಕಟ್ಟಬೇಕು, ಈ ಊರು ವಿಶ್ವವಿಖ್ಯಾತಿ ಆಗ್ಬೇಕು ಅಂತೇಳಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಅವತ್ತೇ 500 ವರ್ಷಗಳ ಹಿಂದೆನೆ ಅದಕ್ಕೆ ಬುನಾದಿಯನ್ನ ಹಾಕಿದ್ರು. ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲಿ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ, ಸಾವಿರಾರು ಕೋಟ್ಯಾಂತರ ಜನಗಳಿಗೆ ನೆಲೆಯನ್ನ ನೀಡಿದೆ. ಅವತ್ತು ಕೆಂಪೇಗೌಡರು ಬುನಾದಿಯನ್ನ ಹಾಕಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ನಮಗೆ ನಿಮಗೆ ಕಾಣ್ತಿರಲಿಲ್ಲ, ಒಂದು ಬೆಂದ ಕಾಡು ತರನೇ ಇರೋದು. ಮಂಡ್ಯದಿಂದ 80 ಕಿಲೋಮೀಟರ್ ದೂರ ಇದೆ. ನಮ್ಮ ಮಕ್ಕಳು ಇಲ್ಲಿ ಓದಿದ್ರು ಕೂಡ ಉದ್ಯೋಗ ಆರಿಸ್ಕೊಂಡು ಹೋಗೋದು ಬೆಂಗಳೂರಲ್ಲಿ. ನಮ್ಮ ಬೆಳೆದ ಬೆಳೆಯನ್ನ ನಾವು ಮಾರಾಟ ಮಾಡೋದು ಬೆಂಗಳೂರಿಗೆ. ಇದು ಬೆಂಗಳೂರು ಮಂಡ್ಯ ಒಂದು ರೀತಿಯ ಅವಿನಾವ ಭಾವ ಸಂಬಂಧ. ಅಂತ ಬೆಂಗಳೂರಿಗೆ ಬುನಾದಿ ಆಗ್ತಕ್ಕಂಥ ಕೆಂಪೇಗೌಡರನ್ನ ನಾವು ನೆನೆಯೋದಕ್ಕೆ ಇವತ್ತು ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿ, ಇದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡೋದು. ಕೆಂಪೇಗೌಡರ ಪ್ರತಿರೂಪ ಅಂತವರೆಲ್ಲ ಆದಾಗ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡುವಂತ ನಿರ್ಧಾರವನ್ನು ಮಾಡಲಿಲ್ಲ. ಇದೇ ಸಿದ್ದರಾಮಯ್ಯ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಇವತ್ತು 100 ವರ್ಷ ಆಗಿದೆ ಅಣೆಕಟ್ಟು ಕಟ್ಟಿ. ಹೇಳ್ತಾ ಚಲುವಾಯಿ ಸ್ವಾಮಿ ಅಧಿಕಾರಕ್ಕೆ ಬಂದ್ರೆ ಅಣೆಕಟ್ಟು ತುಂಬಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ ಸೋಮವಾರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 100 ವರ್ಷ ಇತಿಹಾಸದಲ್ಲೇ ಇದೇ ಚಲುವಾಯಿ ಸ್ವಾಮಿಯವರ ಅಧ್ಯಕ್ಷರಲ್ಲಿ, ಇದೇ ಚಲುವಾಯಿ ಸ್ವಾಮಿಯವರ ಮುಂದಾಳತ್ವದಲ್ಲಿ ಬಾಗಿನ ಬಿಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರ, ನಮ್ಮ ಆಡಳಿತ, ನಮ್ಮ ಜನಪರ ನೀತಿಗೆ ಒಂದು ಉದಾಹರಣೆ. ಇವತ್ತು ಮಂಡ್ಯದಲ್ಲಿ ಕೆಂಪೇಗೌಡರ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಚಲುವಾಯಿ ಅವರು 4,000 ಕೋಟಿಯನ್ನ 2 ವರ್ಷದಲ್ಲಿ ಹೊಸ ಊರನ್ನ ಕಟ್ಟಬೇಕು, ಮಂಡ್ಯವನ್ನ ಹೊಸ ರೀತಿ ಮಾಡಬೇಕು ಅಂತೇಳಿ. ಇದು ಯಾವ ಇತಿಹಾಸದಲ್ಲಿ, ಯಾವ ಸರ್ಕಾರದಲ್ಲಿ, ಯಾವ ಮುಖ್ಯಮಂತ್ರಿ ಕೈಯಲ್ಲಿ, ಯಾವ ಮಂತ್ರಿ ಕೈಲಾಗಿದೆ ಹೇಳಿ? ಕೆಂಪೇಗೌಡರ ದೂರದೃಷ್ಟಿ ಮಂಡ್ಯವನ್ನ ಕಟ್ಟಬೇಕು, ಮಂಡ್ಯವನ್ನ ಆಡಬೇಕು ಅಂತೇಳಿ 33 ಕೋಟಿಯಲ್ಲಿ ಹೈವೇಯನ್ನ ಮಾಡ್ತಾ ಇದ್ದೀವಿ. ಮಂಡ್ಯಕ್ಕೆ ಹೊಸ ರೂಪ ಕೊಡ್ತಾ ಇದ್ದೀವಿ. ಮಂಡ್ಯದ ಕಾಲುವೆಗಳನ್ನ ಆಧುನೀಕರಣ ಮಾಡ್ತಾ ಇದ್ದೀವಿ. ಮಂಡ್ಯದ ರೈತರಿಗೆ ಕೊನೆಗೆ ನೀರು ಬಿಡಬೇಕು ಅಂತೇಳಿ ನನ್ನ ಒಂದು ಕ್ಷೇತ್ರಕ್ಕೆ 300 ಕೋಟಿ ರೂಪಾಯಿಯನ್ನ ಕಾವೇರಿ ನಿಗಮದಲ್ಲಿ ಬಂದಿದೆ. ಅದು ಕೆಲಸ ಕೂಡ ನಿಮಗೆ ಆಗ್ತಾ ಇದೆ. ಹೊಸ ಮಂಡ್ಯವನ್ನ ಕಟ್ಟೋದಕ್ಕೆ ಈಗಿಂದ ಚಂದ್ರಸ್ವಾಮಿ ಮಂತ್ರಿ ಆಗಿದ್ದಾಗ ಮೆಡಿಕಲ್ ಹಾಸ್ಪಿಟಲ್ ಬಂದಿತ್ತು, ಬಸ್ ಸ್ಟ್ಯಾಂಡ್ ಬಂದಿತ್ತು. ಇಡೀ ಮಂಡ್ಯಕ್ಕೆ ಹೊಸ ರೂಪವನ್ನು ಕಟ್ಟಿದ್ರು. ಯಾರು ಈ ಮಂಡ್ಯದಲ್ಲಿ ಬೇರೆಯವರು ಮಾಡಿದರೆ ಒಂದು ಇಂಚು ಒಂದು ಸಾಸಿವೆ ಕಾಲೇಜು ಕೂಡ ಒಂದು ಎಲ್ಲ ತೋರಿಸಿ ಇವತ್ತು ಮಂಡ್ಯ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಈ ಹೊಸ ಮಂಡ್ಯವನ್ನ ಕಟ್ಟಬೇಕು, ಮಂಡ್ಯದ ಜನತೆಯ ಋಣವನ್ನು ತೀರಿಸಬೇಕು. 6 ಜನರನ್ನ ನೀವು ಗೆಲ್ಲಿಸಿದ್ದೀರಿ, ಈ ಊರಿಗೆ ಏನಾದರೂ ಕೊಡಬೇಕು. ಬರೀ ನಾವು ಮಾತು ಕಣ್ಣೀರಿನಲ್ಲಿ ಮಂಡ್ಯವನ್ನ ಕಟ್ಟಕ್ಕಾಗಲ್ಲ. ಮಂಡ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು, ಉದ್ಯಮ ಬರಬೇಕು, ಕೆಲಸಗಳು ಯುವಕರು ಸಿಗಬೇಕು, ನಮ್ಮ ಬೆಳೆದ ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು ಅಂತ ಹೇಳಿ ಕೆಂಪೇಗೌಡರು ಕೊಟ್ಟ ಹಾದಿಯಲ್ಲಿ ಇವತ್ತು ಚಲುವಾಯಿ ಸ್ವಾಮಿಯವರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ.
ಇವತ್ತು ಮಂಡ್ಯ ಕೃಷಿ ಪ್ರಧಾನವಾದ ಜಿಲ್ಲೆ, ಇದಕ್ಕೊಂದು ಕೃಷಿ ಕಾಲೇಜ್ ಬೇಕು ಅಂತ ಹೇಳಿ ಥಿಂಕಿಂಗ್ ಮಾಡಿ ಒಂದು ಕೃಷಿ ಕಾಲೇಜ್. ವಿಶೇಷವಾಗಿ ಸನ್ಮಾನವನ್ನು ನೀಡಿದ ಡಾಕ್ಟರ್ ರವಿ ENT ವೈದ್ಯರು, ರೈತ ಹೋರಾಟಗಾರರಾದ ಶಿವಳ್ಳಿ ಚಂದ್ರಶೇಖರ್ ಅವರು, ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದ ಉಮೇಶ್ ಅವರು, ಸಮಾಜ ಸೇವಕರಾದಂಥ ಶಾರದಾ ಉಮೇಶ್ ಅವರು, ಯೋಗ ಗುರುಗಳಾದಂಥ ಶಂಕರ್ ನಾರಾಯಣ ಇವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಸನ್ಮಾನವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಜಯಂತಿ ಮಾಡ್ತಕ್ಕಂಥದ್ದು ಹಿಂದೆ ಅನೇಕ ಈ ದೇಶದಲ್ಲಿ ಪುಣ್ಯ ಪುರುಷರು ನಮಗೆ ಮಾರ್ಗದರ್ಶನ ಮಾಡೋದಿದ್ದಾರೆ. ಅವರೆಲ್ಲ ದುಡಿಮೆ ಸಾಧನೆ, ಅವರು ಮಾಡಿದಂಥ ಅನೇಕ ಉತ್ತಮವಾದಂಥ ಕೆಲಸ ನಾವು ಇವತ್ತು ನೆನೆಸ್ಬೇಕಾಗುತ್ತೆ. ನಾವು ಇವತ್ತು ಅದನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ಮುಂದಿನ ಜನಕ್ಕೂ ಇದೆಲ್ಲ ಗೊತ್ತಾಗಬೇಕು ಅಂದರೆ ಈ ಕಾರ್ಯಕ್ರಮಗಳು ಆಗಬೇಕು. ಇಲ್ಲದಿದ್ದರೆ ಬೋರ್ಡಲ್ಲೋ ಯಾವುದೋ ಒಂದು ಬುಕ್ಕೆಲ್ಲೋ ನೋಡಿ ಇವ್ರು ಯಾರು, ಇವ್ರು ಎಲ್ಲಿಯವರು, ಇವ್ರು ಲಂಡನ್ ಅದ, ಅಮೇರಿಕದರ ಅಂತ ಕೇಳುವಂಥ ಒಂದು ಕಾಲ ಬಂದ್ಬಿಡುತ್ತೆ. ಹಾಗಾಗಿ ಇವತ್ತು ಈ ದೇಶ ಇತಿಹಾಸ ಇರ್ತಕ್ಕಂಥದ್ದು. ಅಮೇರಿಕ ಹೊಸ ದೇಶ, ಆದರೆ ನಮ್ಮದು ಪ್ರಾಚೀನ ಕಾಲದ ದೇಶ. ಕುರುಕ್ಷೇತ್ರ ನಡೆದಿದೆ, ರಾಮಾಯಣ ನಡೆದಿದೆ, ಅನೇಕ ಋಷಿ ಮುನಿಗಳು ಇಲ್ಲಿ ಬದುಕಿ ಅವರ ಜ್ಞಾನ, ಅವರ ಅನೇಕ ಅವರ ಒಂದು ಸಾಧನೆಯನ್ನು ಮಾಡೋಗಿದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಸ್ವತಂತ್ರ ಪೂರ್ವ ಕೆಂಪೇಗೌಡರು ನಾಡಪ್ರಭುವಾಗಿ ಈ ಬೆಂಗಳೂರು ಪ್ರಾಂತ್ಯವನ್ನು ಇಷ್ಟೊಂದು ಅವತ್ತಿನ ಕಾಲದಲ್ಲೇ ಈ ಒಂದು ಮುಂದಿನ ಉದ್ದೇಶವನ್ನು ಇಟ್ಟು ಬೆಂಗಳೂರು ನಗರವನ್ನು ಎಲ್ಲ ದೇವಾಲಯಗಳಿರ್ಬೋದು, ಕೆರೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಮಾರ್ಕೆಟ್ಗಳಿರ್ಬೋದು, ಪ್ರತಿಯೊಂದನ್ನು ಯೋಚಿಸಿ ಮಾಡಿರ್ತಕ್ಕಂಥದ್ದು. 500 ವರ್ಷದ ಹಿಂದೆಯೇ ನಾವಿವತ್ತು ಆಲೋಚನೆ ಮಾಡೋಕ್ಕಾಗುತ್ತೋ ಇಲ್ಲವೋ ಅಷ್ಟು ಮುಂದಾಲೋಚನೆಯನ್ನು ಮಾಡಿದ್ದಾರೆ ಅಂದರೆ ಅವರನ್ನು ಯಾವ ರೀತಿ ನಾವು ಗೌರವಿಸಬೇಕು, ಪೂಜಿಸಬೇಕು, ನೆನೆಸಬೇಕು ಅನ್ನೋದು ಅದರ ಅರ್ಥ ಮಾಡ್ತೇವೆ. ಅವರು ಹಾಕಿದಂಥ ಅಡಿಪಾಯ ಇವತ್ತು ನಮಗೆ ಬೆಂಗಳೂರು ಫಲ ಕೊಡ್ತಾ ಇದೆ. ಬೆಂಗಳೂರು ಅನ್ನೋ ನಗರ ಇಲ್ಲದೆ ಇದ್ದರೆ ಕರ್ನಾಟಕಕ್ಕೆ ಇಷ್ಟು ಮಹತ್ವ ಸಿಗ್ತಿರಲಿಲ್ಲ. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಇವತ್ತು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಸ್ತಿ. ಪ್ರಪಂಚದ ಅನೇಕ ದೇಶಗಳು ಡೆಲ್ಲಿ ಅಂದರೆ ವೇರ್ ಇಸ್ ಡೆಲ್ಲಿ ಅನ್ನುವಂಥ ಒಂದೊಂದು ಸಂದರ್ಭದಲ್ಲಿದೆ. ಆದರೆ ಬೆಂಗಳೂರನ್ನ ನೋಡ್ತಾರೆ. ಇಂಥ ಒಂದು ಮಟ್ಟಕ್ಕೆ ಬೆಂಗಳೂರು ಪ್ರಖ್ಯಾತಿಯಾಗಿದೆ, ಬೆಳೆದಿದೆ, ಇವತ್ತು ನಮ್ಮ ರಾಜಧಾನಿಯಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಕೆಂಪೇಗೌಡರು. ಅವರಿಗೆ ನಾವು ಬದುಕಿರೋವರೆಗೂ, ನೆಲ ಇರೋವರೆಗೂ ನಾವು ಗೌರವವನ್ನು ಸಮರ್ಪಣೆಯನ್ನು ಮಾಡಲೇಬೇಕಾಗುತ್ತೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಇವತ್ತಿಗೆ ಬೆಳಗಾವಿ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಮುಂದುವರೆದಿದೆ ರಾಜ್ಯ. ಆದರೆ 25-30 ವರ್ಷ ಹಿಂದೆ ನೀವು ಆ ಭಾಗಕ್ಕೆ ಹೋಗಿರೋದು ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅಂತ. ಆದರೆ ನಮ್ಮ ಹಳೆ ಮೈಸೂರು, ಬೆಂಗಳೂರಾಗಲಿ ಮೈಸೂರಾಗಲಿ ಇಷ್ಟೊಂದು ಕೆಂಪೇಗೌಡ ಜಯಂತಿಯನ್ನ ಜೂನ್ 27ರಂದು ಆಚರಿಸಬೇಕು ಅಂತೇಳಿ ನಮ್ಮ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ ಸಂಶೋಧನೆಯನ್ನು ಕೈಗೊಂಡು ಅವರ ಒಂದು
ತೀರ್ಮಾನದಂತೆ ಅವರು ಹಾಕೊಟ್ಟಂತ ದಿನಾಂಕದಂತೆ 27ನೇ ತಾರೀಕು ಈ ಜಯಂತಿಯನ್ನ ರಾಜ್ಯಾದ್ಯಂತ ಆಚರಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದನ್ನ ಸುಮಾರು ನಮ್ಗನ್ಸಂಗೆ ಮಾನ್ಯ ಸಿದ್ದರಾಮಯ್ಯನವರೇ ಆ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಕಳೆದ ಬಾರಿ. ಅವರ ಅವಧಿನಲ್ಲಿ ತೀರ್ಮಾನ ಆದಂತೆ ಇವತ್ತು ಸತತವಾಗಿ ಮುಂಬರುವ ಎಲ್ಲ ಸರ್ಕಾರಗಳು ಇದನ್ನ ಆಚರಿಸ್ತಾ ಇದ್ದು ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ, ಸಮಾಜಕ್ಕೆ, ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂತ ವಿಚಾರ. ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತ. ಅವರ ಹಾದಿನಲ್ಲಿ ರಾಜ್ಯದ ಎಲ್ಲ ನಗರಗಳು, ಎಲ್ಲ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಅವರು ಹಾಕೊಟ್ಟಂತ ಒಂದು ಚೌಕಟ್ಟನ್ನ ಪಾಲನೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೊಡಬೇಕಾಗಿದೆ. ಇವತ್ತು ಅವರು ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆ ಕೇವಲ ಒಕ್ಕಲಿಗ ಸಮಾಜಕ್ಕಲ್ಲ, ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆ ನಿಜವಾಗ್ಲೂ ಇನ್ನ ಶತಮಾನಗಳ ಕಾಲ ನಾವೆಲ್ಲರೂ ನೆನಬೇಕಾಗಿರೋದು, ಪಾಲನೆ ಮಾಡಬೇಕಾಗಿರೋದು. ಅದರಿಂದ ಕೆಂಪೇಗೌಡ ಅಂತ ಹೇಳ್ತು ಅಂತ ಹೇಳಿದ್ರೆ ಒಕ್ಕಲಿಗ ಸಮಾಜಕ್ಕೆ ಯಾವ ರೀತಿ ನಮಗೆ ಒಂದು ಹೆಮ್ಮೆ ವಿಚಾರ, ಅದೇ ರೀತಿಯಲ್ಲಿ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗೇನೆ ನಮ್ಮ ಇಡೀ ರಾಜ್ಯದ ಜನತೆಗೆ ತಲೆ ಎತ್ತಿ ನೋಡುವಂತ ಒಂದು ಹಿರಿಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಕೆಂಪೇಗೌಡರು. ಇದನ್ನೆಲ್ಲ ಗುರುತಿಸಿ ಕೆಂಪೇಗೌಡ ಏನು ಐತಿಹಾಸಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರವನ್ನ ಅಂದಿನ ಯಡಿಯೂರಪ್ಪರವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಒಂದು ಪ್ರಾಧಿಕಾರವನ್ನು ನಿರ್ಮಾಣ ಮಾಡಿ ಕೆಂಪೇಗೌಡರ ಹೆಜ್ಜೆ ಗುರುತುಗಳು ಯಾವ್ಯಾವ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿತ್ತು ಅದನ್ನೆಲ್ಲವನ್ನ ಇವತ್ತು ಗುರುತಿಸಿ ಅದನ್ನ ಅಭಿವೃದ್ಧಿಗೊಳಿಸಬೇಕು. ನಮ್ಮ ಇತಿಹಾಸವನ್ನ ನಾವು ಚೆನ್ನಾಗಿ ನಮ್ಮ ಜನಾಂಗದವರೇ ಆಗಿ, ನಮ್ಮ ರಾಜ್ಯದವರೇ ಆಗಿ ಅದನ್ನ ತಿಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಂತ ಸಂದರ್ಭದಲ್ಲಿ ಕಳೆದ ಒಂದು 7-8 ವರ್ಷಗಳಿಂದ ಆಗಿರುವ ಅಭಿವೃದ್ಧಿಯನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇವತ್ತು ಅವರು ಹುಟ್ಟಂತ ಸ್ಥಳ, ಅವರು ಸತ್ತಂತ ಸ್ಥಳ, ಅವರು ಈ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅವರು ಯಾವ್ಯಾವ ದಿಕ್ಕಿನಲ್ಲಿ ಅವರು ಒಂದು ಹೆಬ್ಬಾಗಿಲನ್ನ ಮಾಡಿದ್ರು, ಮತ್ತೆ ಏನು ಬಜಾರ್ಗಳನ್ನ ಮಾಡಿದ್ರು, ಇವೆಲ್ಲವನ್ನ ತಿಳಿ ಹೇಳುವ ಕೆಲಸವನ್ನ ಈ ಪ್ರಾಧಿಕಾರ ಮಾಡ್ತಾ ಇದೆ. ಮತ್ತೆ ನಮ್ಮೆಲ್ಲರಿಗೂ ತಿಳಿದಂತೆ ಆ ಪ್ರಾಧಿಕಾರದಿಂದ ಇಡೀ ದೇಶವೇ ನಮ್ಮ ಕಡೆ ತಿರುಗಿ ನೋಡುವಂತೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಒಂದು ದೊಡ್ಡ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದು ಇದೆ ಕಳೆದ ಸರ್ಕಾರದಲ್ಲಿ. ಅದನ್ನ ಮುಂದುವರಿಸಿಕೊಂಡು ಇವತ್ತಿನ ಸರ್ಕಾರ ಸುಮ್ನಹಳ್ಳಿ ಗ್ರಾಮದಲ್ಲಿ 5 ಎಕರೆಯನ್ನ ಇದೇ ಪ್ರಾಧಿಕಾರಕ್ಕೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ತರುವಂತ ವಿಚಾರ, ಸಂತೋಷವನ್ನು ಕೊಡುವಂತ ವಿಚಾರ. ಆದ್ರಿಂದ ನಾವೆಲ್ಲರೂ ಸೇರಿ ಕೆಂಪೇಗೌಡರ ಹೆಸರನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಕಡೆಯದಾಗಿ ನಾನು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಒಕ್ಕಲಿಗರ ಸಂಘದ ವತಿಯಿಂದಲೂ ಕೂಡ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಭಿವೃದ್ಧಿ ಮಾಡುವಂಥದ್ದಲ್ಲ, ನಮ್ಮ ಸಂಸ್ಥೆಗಳಲ್ಲಿ ಮಂಡ್ಯದಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಉಂಡ್ರಳ್ಳಿ ಗೇಟ್ನಲ್ಲಿ ಇರುವಂತಹ 4 ಎಕರೆ ಆವರಣದಲ್ಲಿ ಏನು ನರ್ಸಿಂಗ್ ಕಾಲೇಜನ್ನ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ತಿಂಗಳಲ್ಲಿ ಅಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಅನ್ನು ಕಟ್ಟಡವನ್ನು ಕೂಡ ಮಾಡಬೇಕು ಅಂತ ಹೇಳಿ ಇವತ್ತಿನ ಆಡಳಿತ ಮಂಡಳಿ ಒಂದು ಅನುಮೋದನೆಯನ್ನು ಕೊಟ್ಟಿದೆ. ಅದಕ್ಕೂ ಕೂಡ ಮಂಡ್ಯ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಆ ವಿಚಾರವನ್ನು ಮುಂದೆ ಹೇಳ್ತೀನಿ. ಮುಂದುವರೆದಂತೆ ಅಲ್ಲಿ ನರ್ಸಿಂಗ್ ಕಾಲೇಜು ಜೊತೆಗೆ ನಾವು ಫಿಸಿಯೋಥೆರಪಿ, ಫಾರ್ಮಸಿ ಮತ್ತೆ ನಮ್ಮ ರೈತಾಪಿ ವರ್ಗದ ಮಕ್ಕಳಿಗೆ ಕೇವಲ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಮಾತ್ರ ಅಂತಲ್ಲ, ಸುಮಾರು ಕೋರ್ಸ್ಗಳು ಇವತ್ತು ಕೈಗೆಟಕದೇ ಇರೋ ರೀತಿಯಲ್ಲಿ ಆಗಿದೆ. ಇಂಥ ಕೋರ್ಸ್ಗಳನ್ನ ಅವ್ರು ಓದಿದ ತಕ್ಷಣ ಕೆಲಸ ಸಿಗುವಂತ ಕೋರ್ಸ್ಗಳನ್ನ ಆ ಆವರಣದಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಇಂದಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿಸಿ ಅವರ ಹತ್ರ ಇವತ್ತು ನಾವು ಅಪ್ಲಿಕೇಶನ್ ಹಾಕಿದ್ವಿ. ಮುಂಬರುವ ವರ್ಷಗಳಲ್ಲಿ ಫಿಸಿಯೋಥೆರಪಿ, ಫಾರ್ಮಸಿ, ಅಲೈಡ್ ಸೈನ್ಸಸ್ ಇವೆಲ್ಲ ಕಾಲೇಜುಗಳನ್ನ ಓಪನ್ ಮಾಡುವಂತಹ ಕೆಲಸವನ್ನ ರಾಜ್ಯ ಒಕ್ಕಲಿಗರ ಸಂಘದಿಂದ ಆಗ್ತದೆ. ಅದಕ್ಕೂ ಕೂಡ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಕಡೆಯದಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಒಂದನೇನು ಕೂಡ ಹೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ಒಂದು ಉಬ್ರಳ್ಳಿ ಗೇಟ್ನಲ್ಲಿ ಮೊದಲು ಹಾಸ್ಟೆಲ್ ಅನ್ನ ಮಾಡಿದ್ವಿ. ಆದ್ರೆ ಅದು ಊರು ಆಶ್ರಯಿಸಿದ ಸಂದರ್ಭದಲ್ಲಿ
ನಮಗೆ ಅಲ್ಲಿ ಹಾಸ್ಟೆಲ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಬರಲಿಲ್ಲ. ಇವಾಗ ನಾನು ಕೇಳ್ಕೊಂಡಿದ್ದೆ, KSP ಕಾಲೇಜಿನಲ್ಲಿ ನಮ್ಮ ಚಿಕ್ಕಮಂಡ್ಯ ಕೆರೆ ಅಂಗಳದ KSP ಕಾಲೇಜಿನಲ್ಲಿ 2 CSIಗಳಿದೆ. ತಾವುಗಳು ಅದನ್ನ ಮಂಜೂರು ಮಾಡಿಕೊಡ್ಬೇಕು ರಾಜ್ಯ ವಕೀಲರ ಸಂಘಕ್ಕೆ. ಸಾಕಷ್ಟು BCM ಹಾಸ್ಟೆಲ್ಗಳು, SC ಹಾಸ್ಟೆಲ್ಗಳು ಮತ್ತೆ ಬೇರೆ ಬೇರೆ ಸಮಾಜದ ಹಾಸ್ಟೆಲ್ಗಳಿದೆ. ಆದರೆ ವಕೀಲರ ಸಂಘದ ಕಡೆಯಿಂದ ನಾವು ಉಚಿತ ಹಾಸ್ಟೆಲ್ ಅನ್ನ ಶುರು ಮಾಡ್ತೀವಿ, ಅಲ್ಲಿ 2 CSIಗಳನ್ನ ಕೊಡಿಸಿ ಅಂತ ಹೇಳಿ ನಾನು ಕೇಳಿದ್ದೆ. ಉತ್ತಮವಾಗಿ ಅವರು ಪ್ರತಿಕ್ರಿಯಿಸಿದರೆ ಮುಂಬರುವ ದಿವಸಗಳಲ್ಲಿ ಅದನ್ನ ಫಾಲೋ ಅಪ್ ಮಾಡಿ ಆ 2 CSIಗಳನ್ನ ಬಾಲಕರ ಹಾಸ್ಟೆಲ್ಗೆ ಮತ್ತು ಬಾಲಕಿಯರ ಹಾಸ್ಟೆಲ್ಗಳಿಗೆ ಅದನ್ನ ಗುರುತು ಮಾಡಿ ನಮಗೆ ಕೊಡಬೇಕು ಅಂತ ಈ ಒಂದು ವೇದಿಕೆಯಲ್ಲಿ ಕೇಳ್ತಾ, ತಕ್ಷಣವೇ ಅವರ ಒಂದು ನೇತೃತ್ವದಲ್ಲೇ ಅದರ ಶಂಕುಸ್ಥಾಪನೆ ಆಗಲಿ. ಮುಂಬರುವ ವರ್ಷದಲ್ಲಿ ನಮ್ಮ ಬಡ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ವಕೀಲರ ಸಂಘದಿಂದ ನಾವು ಮಾಡ್ತೇವೆ ಅಂತ ಹೇಳ್ತಾ, ಈ ಒಂದು ಸಂದರ್ಭಕ್ಕೆ ನಮಗೂ ಕೂಡ ಗೌರವಿಸಿ ರಾಜ್ಯ ವಕೀಲರ ಸಂಘಕ್ಕೂ ಕೂಡ ಒಂದು ಗೌರವವನ್ನು ಸಲ್ಲಿಸಿದಂತ ಜಿಲ್ಲಾಡಳಿತಕ್ಕೂ ಮತ್ತೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.